ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಇನ್ಸೈಡ್ ರಶ್. ಯಾಕೋ ಟೈಮೇ ಸರಿಗಿಲ್ಲ. ಅಂದರೆ ನಮ್ದವರೆಲ್ಲ ಕೈ ಕೊಡ್ತವ್ರೆ, ಮೋಸ ಮಾಡ್ತವ್ರೆ. ಅಲ್ಲ, ನಾನು ಯಾರಿಗೋ ಲೋನ್ ಕೊಟ್ಟು ವಾಪಸ್ ಬಂದಿಲ್ಲ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಈ ರಾಜಕಾರಣದಲ್ಲಿ ನುಡಿದಂತೆ ನಡೆಯುವ ಕೆಲವು ನಾಯಕರಿದ್ದಾರೆ. ಆ ಲಿಸ್ಟಲ್ಲಿ ನಾನು ಪ್ರಿಯಾಂಕ ಖರ್ಗೆ ಅವರು ಕೂಡ ಇದ್ದಾರೆ ಅಂದ್ಕೊಂಡಿದ್ದೆ. ಅಂದರೆ ಅವರು ಈ RSSನ ಕಟ್ಟರ್ ವಿರೋಧಿ ಇರಬಹುದು, ಅದನ್ನು ನಿಷೇಧ ಮಾಡಬೇಕು ಅಂತ ತುಂಬ ತಿಪ್ಪಲಾಗ ಹಾಕಿರಬಹುದು. ಆದರೆ ಅವರು ಏನು ಮಾತಾಡ್ತಾರೋ ಅದೇ ಥರ ನಡ್ಕೋತಾರೆ ಅನ್ನೋದೊಂದು ಭಾವನೆ ನನ್ನಲ್ಲಿ ಇತ್ತು. ಅಂದರೆ ಅವರು ಈ ಹೇಟ್ ಸ್ಪೀಚ್ ಅಥವಾ ದ್ವೇಷ ಭಾಷಣದ ವಿಚಾರಕ್ಕೆ ಭಯಂಕರ ಹಿಂಗೆ ಜಾಗೃತರಾಗಿದ್ದರು. ಎಲ್ಲಿ ತನಕ ಅಂತ ಕೇಳಿದ್ರೆ, ಈ ಕರಾವಳಿಯಲ್ಲಿ ಕೋಮು ಇದೆಲ್ಲ ಜಾಸ್ತಿ ಇದೆಯಲ್ಲ, ಆ ಸಂಘರ್ಷ ಕಾರಣಕ್ಕೆ ಕರಾವಳಿ ಉದ್ಧಾರ ಆಗಿಲ್ಲ, ಬೇರೆ ಬೇರೆ ಕಂಪ್ನಿಗಳು ಅಥವಾ ಹೂಡಿಕೆಯನ್ನು ತರೋದು ಕಷ್ಟ ಆಗ್ತಿದೆ ಅಂತ ಹೇಳಿದರು. ಹಾಗಂತ ಕಲಬುರಗಿಯಲ್ಲಿ ಎಷ್ಟೊಂದು ಕಂಪ್ನಿಗಳು ದೊಡ್ಡದಾಗಿ ಬಿಲ್ಡಿಂಗ್ ಇತ್ತಿದೆ, ಅದನ್ನ ನೋಡಕ್ಕೆ ಹೋಗಬೇಡಿ. ಅವರು ಈ ದ್ವೇಷ ಭಾಷಣದ ವಿರುದ್ಧ ಒಂದು ಹೊಸ ಕಾಯ್ದೆಯನ್ನು ತರೋದಕ್ಕೆ ಭಯಂಕರ ಉತ್ಸಾಹದಲ್ಲಿ ಇದ್ರು. ಆದರೆ ಈಗ ಅವರ ತಂದೆಯವರು ಇದ್ದಾರಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಹೇಟ್ ಸ್ಪೀಚನ್ನು ಕೊಟ್ಟಿದ್ದಾರೆ, ಕೋಮು ಸಂಘರ್ಷ ಆಗುವಂತಹ ಭಾಷಣವನ್ನ ಮಾಡಿದ್ದಾರೆ. ಆದರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಆಶ್ಚರ್ಯ ಆಗಲ್ವಾ? ಇದು ನಮಗೆ ಶಾಕ್ ಆಗಲ್ವಾ? ಅದಕ್ಕೆ ಹೇಳಿದ್ದು ಎಲ್ಲ ನಮ್ದವರೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಈ ದೊಡ್ಡ ಖರ್ಗೆ ಅವರು ಇದ್ರಲ್ಲ, ಅವ್ರು ಏನು ಹೇಳಿದ್ರು? ಒಂದು ಕಾಂಗ್ರೆಸ್ ಸಮಾವೇಶ, ಎದುರುಗಡೆ ಸಿಕ್ಕಾಪಟ್ಟೆ ಜನ ಮುಸ್ಲಿಮ್ಸ್ ಇದ್ದಾರೆ, ಕಾಂಗ್ರೆಸ್ ಸಮಾವೇಶಕ್ಕೆ ಹೆಚ್ಚಾಗಿ ಬರೋದು ಅವರೇನೆ. ನೀವು ನಮಾಜ್ ಮಾಡುವಾಗ ವಿಷದ ಹಾವೊಂದು ಬಂದರೆ ಏನು ಮಾಡ್ತೀರಾ? ಬಡಿದುಕೊಳ್ತೀರಾ? BJP ಮತ್ತು RSS ಸಿದ್ಧಾಂತವನ್ನು ಕೂಡ ವಿಷದ ಹಾವಿಗೆ ಹೋಲಿಕೆ ಮಾಡಿ ಬಡಿದು ಸಾಯಿಸಬೇಕು ಅಂತ ಹೇಳಿದರು. ಇದು ಎಲ್ಲಿ? ಕಾಂಗ್ರೆಸ್ ಸಮಾವೇಶದಲ್ಲಿ ಎದುರುಗಡೆ ಮುಸಲ್ಮಾನರು ಇದ್ರು, ನಮಾಜನ್ನು ಹೇಳ್ಕೊಂಡ್ಬಂದ್ರು. ಹಾಗೆ BJP ಮತ್ತು RSS ಸಿದ್ಧಾಂತನ ಒಪ್ಪುವವರನ್ನ ವಿಷದ ಸರ್ಪ ಅಂತ ಕರೆದು ಹೊಡೆದು ಸಾಯಿಸಿ ಅಂದರು. ಇಂಡೈರೆಕ್ಟ್ ಆಗಿ ಏನು ಮೆಸೇಜ್ ಕೊಟ್ಟಂಗಾಯ್ತು? ನಾವು ಅದನ್ನ ಹೇಳೋಕ್ಕೂ ಕೂಡ ಭಯ ಆಗುತ್ತೆ. ಯಾಕೆಂದ್ರೆ ಈ ಸಮಾಜದಲ್ಲಿ ಒಂದು ಶಾಂತಿಯುತವಾದ ವಾತಾವರಣ ಇರಬೇಕು ಅಂತ ನಾವು ಯಾವಾಗಲೂ ಕೂಡ ಬಯಸುವವರು. ಈ ಮಾತನ್ನ ಈಗ ಪ್ರಿಯಾಂಕ್ ಖರ್ಗೆ ಅವರು ಏನು ಮಾಡ್ತಾ ಇದ್ದಾರೆ? ಅದನ್ನ ಡಿಪೆಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಅಪ್ಪ ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ? ಈಗ ಹಾವೇನಾದ್ರೂ ಬಂದುಬಿಟ್ರೆ ಅದನ್ನ ನೀವು ಹಾಲು ಹಾಕ್ತಿರೋ ಹೊಡೆದು ಸಾಯಿಸ್ತಿರೋ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಲೆಕ್ಕದಂತೆ ಇದನ್ನ ಈ ಸ್ನೇಕ್ ಎಕ್ಸ್ಪರ್ಟ್ಗಳು ಕೇಳಿದ್ರು ಕೂಡ ಬೇಜಾರಾಗ್ಬಿಡ್ತಾರೆ. ಅವರು ಈ ಹಾವೆಲ್ಲ ಸಿಕ್ಕಿದ್ರೆ ಯಾವತ್ತೂ ಸಾಯಿಸಬೇಡಿ, ನಮ್ಮನ್ನ ಕರೀರಿ, ನಾವು ಸುರಕ್ಷಿತ ಜಾಗಕ್ಕೆ ಬಿಟ್ಟು ಬರ್ತೀವಿ, ಈ ಹಾವಿನ ಭಯ ಇರುತ್ತಲ್ಲ ಅದನ್ನ ನಾವು ದೂರ ಮಾಡ್ತೀವಿ ಅಂತ ಆ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಬಟ್ ಈ ಅಪ್ಪ ಮಗ ಏನು ಹೇಳ್ತಾ ಇದ್ದಾರೆ? ಈ RSS ಸಿದ್ಧಾಂತವನ್ನ ವಿಷಸರ್ಪಕ್ಕೆ ಹೋಲಿಸಿ ಹೊಡೆದು ಸಾಯಿಸಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಈ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಮತ್ತೆ ಈ ಕಾಂಗ್ರೆಸ್ ಅವ್ರದ್ದು ಒಂದಿಷ್ಟು ರೆಡಿಮೇಡ್ ಡೈಲಾಗ್ಗಳು ಇರ್ತವೆ. ಈ RSS ಅಂದರೆ ಅದು ಮನುವಾದ, ಅಲ್ಲಿ ದಲಿತರಿಗೆ, ಆದಿವಾಸಿಗಳಿಗೆ, ಮಹಿಳೆಯರಿಗೆಲ್ಲ ಅವಕಾಶ ಇಲ್ಲ, ಅದು ಇದು ಅಂತ. ಆದರೆ RSS ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದ್ದವರಿಗೂ ಕೂಡ RSS ಹೇಗಿರುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿದೆ. ನಾನು ಕೂಡ RSSನ ಶಾಖೆಗೆ ಹೋಗಿದ್ದೀನಿ, ಪಥಸಂಚಲನದಲ್ಲಿ ಭಾಗಿಯಾಗಿದ್ದೀನಿ. RSSಲಿ ಜಾತಿ ವ್ಯವಸ್ಥೆ ಇಲ್ಲ. RSSಲಿ ಇರ್ತಾರಲ್ಲ ಅವರದ್ದೇ ಒಂದು ಜಾತಿ ಅಂತ ಕರಿಬಹುದೇನೋ. ಆದರೆ ಇವರು ಹೇಳ್ತಾರೆ ದಲಿತರಿಗೆ, ಆದಿವಾಸಿಗಳಿಗೆ, ಮಹಿಳೆಯರಿಗೆ, ಈ ಹಿಂದುಳಿದವರಿಗೆ ಅಲ್ಲಿ ಅವಕಾಶನೇ ಇಲ್ಲ ಅಂತ. ಅಲ್ಲ, ಅವರಿಗೆ ಅಲ್ಲಿ ಯಾವ್ಯಾವ ವಿಂಗು ಹಿಂಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ RSSನ ಹಾಳಾಗಲ್ಲ ಚಿತ್ತಾಪುರದ ಪಥಸಂಚಲನ ಟೈಮಲ್ಲಿ ಒಂಚೂರು ಗೊತ್ತಾಗಿರಬಹುದೇನೋ. ಈ ಥರದ ಸುಳ್ಳು ಹೇಳ್ಕೊಂಡು RSS ವಿರುದ್ಧ ಯಾವಾಗಲೂ ಅಪಪ್ರಚಾರ ಮಾಡಿಕೊಂಡು ಬರ್ತಾ ಇದ್ದಾರಲ್ಲ, ಇದು ದ್ವೇಷ ಭಾಷಣದ ಅಡಿಯಲ್ಲಿ ಬರೋದಿಲ್ವಾ? RSS ಯಾಕೆ ರಿಜಿಸ್ಟರ್ ಆಗಿಲ್ಲ? ಅವರು ಟ್ಯಾಕ್ಸ್ ಕೊಡ್ತಾ ಇದ್ದಾರಾ? ಇಂಥ ಪ್ರಶ್ನೆಗಳನ್ನ ಕೇಳ್ತಾರಲ್ಲ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಒಂದು ಸ್ವತಂತ್ರ ಸಂಘಟನೆ ಈ ಕಾನೂನಲ್ಲಿ ಏನಾದರೂ ಅವರೇ ಮಾತಾಡ್ತಾರಲ್ಲ, ದಿನದ 24 ತಾಸಲ್ಲಿ 21 ತಾಸು ಈ ದೇಶದ ಕಾನೂನು ಸಂವಿಧಾನ ಅಂತ, ಅದರಲ್ಲಿ ಕಂಪಲ್ಸರಿ ಅಂತ ಏನಾದರೂ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರಲ್ಲ. ಆದರೆ ಒಂದಿಷ್ಟು ರೆಡಿಮೇಡ್ ಉತ್ತರಗಳನ್ನ ಇಟ್ಕೊಂಡು ಪ್ರಶ್ನೆಯನ್ನ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಇಂಥ ಪ್ರಿಯಾಂಕ್ ಖರ್ಗೆ ಅವರು ಈಗ ಹೇಳ್ತಾರೆ, ವಿಷದ ಸರ್ಪ ಬಂದರೆ ನೀವು ಹಾಲಾಗ್ತೀರಾ, ಹೊಡೆದು ಸಾಯಿಸ್ತೀರಾ ಅಂತ. ಸೊ ಪ್ರಿಯಾಂಕ್ ಖರ್ಗೆ ಅವರೇ, ವಿಷ ಎಲ್ಲಿದೆ ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇದೆ. ನಿಮ್ಗೊಂದು ದೊಡ್ಡ ಜವಾಬ್ದಾರಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವು IT-BT ಮಿನಿಸ್ಟರ್ ಅಂತ ಕರೆಸ್ಕೋತೀರಿ. ಹಾಗೆ ಈ RSSಗೆ ಮಾತಾಡಿದ್ದಕ್ಕೆ ನನಗೆ ಧಮ್ಕಿ ಕಾಲ್ ಬಂತು ಅಂತ
ಪೊಲೀಸ್ ಸ್ಟೇಷನ್ಗೆ ಹೋಗದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತೀರಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ ನಿಮ್ಮ ಹತ್ರ ಇದೆ, ನಿಮ್ಮಂಥವರಿಗೆ ಧಮಕಿ ಕಾಲ್ ಹಾಕಿದವ್ರನ್ನ ಎಷ್ಟು ಬೇಗ ಹಿಡಿಬಹುದು ಅನ್ನೋದನ್ನ ನೀವು ತೋರಿಸಿ, ಹಾಗೆ ಇನ್ನೊಬ್ಬರಿಗೆ ಅಂದ್ರೆ ಜನಸಾಮಾನ್ಯರಾದ ನಮ್ಮವರಿಗೆ ಒಂದು ಅಭಯವನ್ನು ಕೊಡ್ಬೋದಿತ್ತು. ಅಂತ ಕೆಲಸವನ್ನ ಮಾಡದೆ ಈ ದಿನದ ಸಾಕಷ್ಟು ಟೈಮ್ಗಳನ್ನ RSS ಏನ್ ಮಾಡ್ತಾ ಇದೆ, RSS ವಿರುದ್ಧ ಇವತ್ತು ಏನು ಮಾತಾಡೋಣ, RSS ವಿರುದ್ಧ ಹೇಗೆ ಅಪಪ್ರಚಾರ ಮಾಡೋಣ, ಹಾಗೆ ವಿಷ ಬಿತ್ತೋಣ ಅನ್ನೋದನ್ನೇ ಆಲೋಚನೆ ಮಾಡ್ತಾ ಇದ್ರೆ ನಿಮಗೆ ನಿಮ್ಮ ಮೇಲೆ ಇಟ್ಟಿರುವಂತಹ ಗೌರವ ಕಳೆದು ಕರಗಿ ನೀರಾಗಿ ಕಲಬುರ್ಗಿ ಕಡೆ ಹೋಗಬಹುದೇನೋ. ಏನು ಹೇಳ್ತೀರಾ? ಇನ್ನೂ ಯಾರೆಲ್ಲ ಇನ್ಸೈಟರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.